ಸ್ನೇಹಿತರೆ, 2026ರಲ್ಲಿ ಅನೇಕ ಪ್ರಬಲ ಗ್ರಹಗಳ ಪರಿವರ್ತನೆಗಳು ನಡೆಯುತ್ತೆ. ಇದರ ಪರಿಣಾಮವಾಗಿ ಕೆಲವು ರಾಜಯೋಗಗಳು ಕೂಡ ರೂಪುಗೊಳ್ಳುತ್ತೆ. 2026ರ ಆರಂಭದಲ್ಲಿ ಅನೇಕ ರಾಜಯೋಗಗಳು ರೂಪುಗೊಳ್ಳಲಿದ್ದು, ಅವುಗಳಲ್ಲಿ ತುಂಬ ಮುಖ್ಯವಾದಂತಹ ಒಂದು ರಾಜಯೋಗ ಅಂದರೆ ಶುಭಲಕ್ಷ್ಮಿ ಯೋಗ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಗುರುಗ್ರಹ ಮಿಥುನ ರಾಶಿಯಲ್ಲಿ ಇರುವಾಗ ಶುಕ್ರ ಗ್ರಹವು ಕೂಡ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಈ ಎರಡು ಶುಭ ಗ್ರಹಗಳ ಸಂಯೋಗದಿಂದಾಗಿ ಶುಭ ಲಕ್ಷ್ಮಿ ಯೋಗ ರೂಪುಗೊಳ್ಳುತ್ತೆ. ಶುಕ್ರನು ಮೇ 14, 2026ರಂದು ಬೆಳಿಗ್ಗೆ 10:58ಕ್ಕೆ ಮಿಥುನ ರಾಶಿಗೆ ತನ್ನ ಸಂಚಾರ ಪಥವನ್ನು ಬದಲಾಯಿಸ್ತಾನೆ. ಇದೇ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿಯೇ ಇರ್ತಾನೆ. ಪರಿಣಾಮವಾಗಿ ಲಕ್ಷ್ಮಿ ಯೋಗ ರೂಪುಗೊಂಡು ಇದು ಮೇ 14ರಿಂದ ಜೂನ್ 2, 2026ರವರೆಗೆ ಇರುತ್ತೆ. ಇದರ ನಂತರ ಗುರು ಜೂನ್ 2ರಂದು ಕಟಕ ರಾಶಿಗೆ ಸಾಗುತ್ತಾನೆ. ಜುಲೈ 8ರಂದು ಶುಕ್ರನು ಕೂಡ ಕಟಕ ರಾಶಿಗೆ ತನ್ನ ಪ್ರವೇಶವನ್ನು ಮಾಡ್ತಾನೆ. ಹೀಗಾಗಿ ಈ ಶುಭ ಯೋಗ ಮತ್ತೊಮ್ಮೆ ಸೃಷ್ಟಿಯಾಗುತ್ತೆ. ಅಂದರೆ ಎರಡೂ ಗ್ರಹಗಳು ಒಂದೇ ಕಡೆ ಸೇರಿದಾಗ ಈ ಶುಭ ಲಕ್ಷ್ಮಿ ಯೋಗ ರೂಪುಗೊಳ್ತಾನೆ ಇರುತ್ತೆ. ಇದು ಜೂನ್ ತಿಂಗಳನ್ನು ಅತ್ಯಂತ ಫಲಪ್ರದವನ್ನಾಗಿ ಮಾಡುತ್ತೆ. ಹೊಸ ವರ್ಷದ ಆರಂಭದಲ್ಲಿ ರೂಪುಗೊಳ್ಳುವ ಈ ಪ್ರಬಲ ಯೋಗ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ ಅಂತಲೇ ಹೇಳ್ಬೋದು. ಈ ಶುಭ ಯೋಗದಿಂದಾಗಿ ಕೆಲವು ರಾಶಿಯವರು ಎಲ್ಲ ರೀತಿಯ ಪ್ರಯೋಜನಗಳನ್ನು ಅನುಭವಿಸುತ್ತಾರೆ. ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗ ನೋಡೋಣ ವೃಷಭ ರಾಶಿ. 2026ರಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹವನ್ನು ವೃಷಭ ರಾಶಿಯವರು ಪಡೆಯುತ್ತಾರೆ. ಲಕ್ಷ್ಮೀ ಯೋಗವು ವೃಷಭ ರಾಶಿಯವರಿಗೆ ತುಂಬ ಪ್ರಯೋಜನಗಳನ್ನು ನೀಡುತ್ತದೆ. ಈ ಹೊಸ ವರ್ಷದಲ್ಲಿ ಹೊಸ ಮನೆ, ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಅವಕಾಶಗಳು ಹೆಚ್ಚಾಗಿವೆ. ಇದು ಮನೆಯಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಅಂತಾರಾಷ್ಟ್ರೀಯ ಪ್ರಯಾಣದ ಅವಕಾಶಗಳು ಒದಗಿ ಬರುತ್ತವೆ. ಇದು ನಿಮ್ಮ ಜೀವನಕ್ಕೆ ಹೊಸ ಆಯಾಮವನ್ನು ನೀಡುತ್ತದೆ. ಈ ವರ್ಷ ವ್ಯಾಪಾರ ಮತ್ತು ಉದ್ಯಮವನ್ನು ಮಾಡುವವರು, ವಿಶೇಷವಾಗಿ ಜಂಟಿ ಉದ್ಯಮವನ್ನು ಮಾಡುವವರು ಮತ್ತು ಕೃಷಿಕರು, ಕಾರ್ಮಿಕರು, ಸಣ್ಣ ವ್ಯಾಪಾರ ಮಾಡುವಂತಹ ವರ್ಗದವರಿಗೆ ಉತ್ತಮ ಲಾಭವನ್ನು ತಂದುಕೊಡುತ್ತದೆ. ಇದು ನಿಮ್ಮ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಮತ್ತು ನಿಮ್ಮ ವ್ಯವಹಾರವನ್ನು ಉನ್ನತ ಮಟ್ಟಕ್ಕೆ ಬೆಳೆಸಲು ಉತ್ತಮ ಅವಕಾಶವಾಗಿರುತ್ತದೆ. ಒಟ್ಟಾರೆಯಾಗಿ ಈ ಶುಭ ಯೋಗ ಹೊಸ ಅವಕಾಶಗಳು ಮತ್ತು ಹೆಚ್ಚು ತೃಪ್ತಿಕರವಾದಂತಹ ವೈಯಕ್ತಿಕ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಈಗ ಮಿಥುನ ರಾಶಿ. ಲಕ್ಷ್ಮೀ ಯೋಗವು ಮಿಥುನ ರಾಶಿಯವರಿಗೆ ಅತ್ಯಂತ ಮಂಗಳಕರವಾಗಿದೆ. ವೃತ್ತಿಯಲ್ಲಿ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಇದರಿಂದ ನೀವು ಹೊಸ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ, ಹಾಗೆ ಅನುಭವಿಸುತ್ತೀರಿ. ಈ ಅವಧಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ನಿಮ್ಮ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತವೆ. ಉದ್ಯೋಗದಲ್ಲಿರುವವರ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುತ್ತದೆ. ಉದ್ಯಮಿಗಳು ಕಠಿಣ ಪರಿಶ್ರಮದಿಂದ ತಮ್ಮ ವ್ಯವಹಾರವನ್ನು ಹೊಸ ಮಟ್ಟಕ್ಕೆ, ತುಂಬ ಎತ್ತರದ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಅಲ್ಲದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಕಡಿಮೆ ಶ್ರಮದಿಂದ ದುಪ್ಪಟ್ಟು ಲಾಭವನ್ನು ಪಡೆಯುತ್ತಾರೆ. ಮಿಥುನ ರಾಶಿಯವರು ತಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶ ಸಿಗುತ್ತದೆ. ಇನ್ನು ಹೊಸ ಮನೆ, ವಾಹನ, ಚಿನ್ನಾಭರಣ ಮತ್ತು ದುಬಾರಿ ವಸ್ತುಗಳನ್ನು ಖರೀದಿಸುವ ಅವಕಾಶಗಳು ಕೂಡಿಬರುತ್ತವೆ. ಕೃಷಿ, ವ್ಯಾಪಾರ, ವೈದ್ಯಕೀಯ, ಶೈಕ್ಷಣಿಕ, ಹೋಟೆಲ್, ರೆಸ್ಟೋರೆಂಟು, ಕೈಗಾರಿಕೆ, ಕ್ರೀಡೆ, ರಾಜಕೀಯ, ಸಿನಿಮಾ ರಂಗದಲ್ಲಿ ಇರುವವರಿಗೆ ಧನ ಲಾಭವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅಲ್ಲದೆ ವಿವಾಹದ ನಿರೀಕ್ಷೆಯಲ್ಲಿ ಇರುವವರಿಗೆ ಶ್ರೀಮಂತ ಹಾಗೂ ಬುದ್ಧಿವಂತ ಸಂಗಾತಿ ಕೈ ಹಿಡಿಯುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಕೈ ತುಂಬ ಸಂಬಳ ನೀಡುವ ಕಂಪನಿಗಳಿಂದ ಉದ್ಯೋಗದ ಆಫರ್ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಈಗ ಸಿಂಹರಾಶಿ. ಲಕ್ಷ್ಮೀ ಯೋಗದಿಂದಾಗಿ ಸಿಂಹರಾಶಿಯವರ ಅದೃಷ್ಟ ಸೂರ್ಯನಂತೆ ಹೊಳೆಯುತ್ತದೆ. ಈ ಪ್ರಬಲ ಯೋಗದಿಂದಾಗಿ ಕಾನೂನಿನ ಹೋರಾಟಗಳು ಬಹಳ ಅನುಕೂಲಕರವಾಗಿ ಕೊನೆಗೊಳ್ಳುತ್ತವೆ. ಫಲಿತಾಂಶ ನಿಮ್ಮ ಪರವಾಗಿ ಬರುತ್ತದೆ. ಇದರಲ್ಲಿ ನಿಮಗೆ ಜಯ ಕೂಡ ಸಿಗುತ್ತದೆ. ನಿಮ್ಮ ಅದೃಶ್ಯ ಶತ್ರುಗಳನ್ನು ನೀವು ಸೋಲಿಸಲು ಸಾಧ್ಯವಾಗುತ್ತದೆ. ಇದು ಜೀವನದಲ್ಲಿ ಭದ್ರತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಶುಭ ಯೋಗವು ಉದ್ಯಮಿಗಳಿಗೆ ಅನಿರೀಕ್ಷಿತ ಯಶಸ್ಸನ್ನು ನೀಡುತ್ತದೆ. ಅಲ್ಲದೆ ಇದ್ದಕ್ಕಿದ್ದಂತೆ ಧನಾಗಮನವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ.
ದೊಡ್ಡ ಮಟ್ಟದ ಲಾಭಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ಅವಧಿಯು ಕೆಲಸದಲ್ಲಿರುವವರಿಗೆ ಉತ್ತಮವಾದಂತಹ ಸಮಯ ಅಂತ ಹೇಳ್ಬೋದು. ಇದು ವೃತ್ತಿ ಪ್ರಗತಿಗೆ ಬಯಸಿದ ಅವಧಿಯಾಗಿರುತ್ತದೆ. ಆರ್ಥಿಕವಾಗಿ ಇದು ಅನಿರೀಕ್ಷಿತ ಆರ್ಥಿಕ ಲಾಭಗಳು ತಂದುಕೊಡುವಂತಹ ಸಮಯವಾಗಿರುತ್ತದೆ. ಹಿಂದೆ ಸಿಲುಕಿಕೊಂಡಿದ್ದಂತಹ ನಿಮ್ಮ ಹಣ ಮರಳಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಅಲ್ಲದೆ ನೀವು ಹಿಂದಿನ ಹೂಡಿಕೆಗಳಿಂದ ಕೂಡ ಅನಿರೀಕ್ಷಿತವಾದ ಲಾಭವನ್ನು ಕೂಡ ಗಳಿಸಬಹುದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. 2026ರಲ್ಲಿ ಗುರು ಮತ್ತು ಶುಕ್ರ ಅಂದರೆ ಶುಭ ಗ್ರಹಗಳು ಅಂತಲೇ ಕರೆಸ್ಕೊಳ್ಳುವಂತಹ ಗುರು ಮತ್ತು ಶುಕ್ರ 2 ರಾಶಿಯಲ್ಲಿ ಒಮ್ಮೆ, ಮಿಥುನ ರಾಶಿಯಲ್ಲಿ ಒಮ್ಮೆ, ಕರ್ಕಾಟಕ ರಾಶಿಯಲ್ಲಿ, ಮಿಥುನ ರಾಶಿಯ ನಂತರ ಕರ್ಕಾಟಕ ರಾಶಿಯಲ್ಲಿ ಒಂದೇ ಕಡೆ ಪ್ರವೇಶವನ್ನು ಮಾಡೋದ್ರಿಂದ ಆ ಸಮಯದಲ್ಲಿ ಈ ಶುಭ ಲಕ್ಷ್ಮಿ ಯೋಗ ರೂಪುಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಾನೀಗ ತಿಳಿಸಿಕೊಟ್ಟಂತಹ 3 ರಾಶಿಯವರಿಗೆ ತುಂಬಾ ಶುಭ ಫಲಿತಾಂಶಗಳು ದೊರಕುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.